ಆಕಾಶವಾಣಿ ಧಾರವಾಡ. ಅರಳಲಿ ಬೆಳಕಿನ ನಾಳೆ, ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ. ಹೂಗಳೆಲ್ಲ ಅರಳಲೇಬೇಕು, ಸೂಸಿ ಸುಗಂಧವನೆಲ್ಲಡೆಗೆ. ತಾರೆಗಳೆಲ್ಲ ಮಿನುಗಲೇಬೇಕು, ಚದುರುತ್ತ ಮೋಡಗಳ ಬದಿಗೆ. ಕೈಗಳ ನೀಡಿ ಹುಟ್ಟನು ಹಾಕಿ ತಲುಪಲು ಬೆಳಕಿನ ನಾಳೆ. ಬಾನಿಗೂ ಭುವಿಗೂ ನಾವೇ ನಾವು, ಬಾನಿಗೂ ಭುವಿಗೂ ನಾವೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಇನ್ನಾರಿಗಂತೂ ಕಾಣದಿರೋ ಪುಟವೊಂದ ತೆರೆಯುವೆ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಕಳೆದ 25 ವರ್ಷಗಳ ನಿರಂತರ ಸೇವೆ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮಕ್ಕಳಿಗಾಗಿ ಮಾರ್ಗದರ್ಶನ, ಪ್ರೋತ್ಸಾಹ, ನಿರಂತರ ಆರೋಗ್ಯ ಸಂಜೀವಿನಿ. ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಮೂಲ ಉದ್ದೇಶ. ಶಿಕ್ಷಕರಿಗೆ, ಪಾಲಕರಿಗೆ ಮಾರ್ಗದರ್ಶನ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ರಾಷ್ಟ್ರವ ನಾವು ಕಟ್ಟೋಣ, ವಿಶ್ವದ ಮಕ್ಕಳು ನಾವಾಗಿ ಒಂದಾಗೋಣ. ಕೇಳುಗರೆ ನಮಸ್ಕಾರ. ಅರಳಲಿ ಬೆಳಕಿನ ನಾಳೆ ಈ ವಿಶೇಷ ಕಾರ್ಯಕ್ರಮ ಕುರಿತು ಪೂರ್ವಾವಲೋಕನ. ಭಾಗವಹಿಸುತ್ತಾರೆ ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಹಾಗೂ ಮೆನಿಡಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಗುರುರಾಜ್ ಪೊಲೀಸ್ ಪಾಟೀಲ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸತೀಶ್ ಬಿ ಪರ್ವತಿಕರ್. ಆತ್ಮೀಯ ಅಭಿಮಾನಿ ಕೇಳುಗರೆ ನಮಸ್ಕಾರ. ಅರಳಲ್ಲಿ ಬೆಳಕಿನ ನಾಳೆ ಮಕ್ಕಳ ಸಮಗ್ರ ಅಭಿವೃದ್ಧಿಯ ಸಾಪ್ತಾಹಿಕ ಸರಣಿಯನ್ನ ಇವತ್ತಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಅಗತ್ಯ ಇರುವಂತ ಎಲ್ಲಾ ವಿಷಯಗಳನ್ನ ಈ ಸರಣಿ ಒಳಗ ನೀವು ತಿಳ್ಕೊಳ್ಬಹುದು. ಮಕ್ಕಳ ಓದು, ಮಕ್ಕಳ ಕಲಿಕೆ, ಮಕ್ಕಳಿಗೆ ಬೇಕಾಗಿರುವ ಪೌಷ್ಟಿಕ ಆಹಾರ, ಮಕ್ಕಳಲ್ಲಿ ಕ್ರಿಯಾಶೀಲತೆ, ಮಕ್ಕಳ ಆರೋಗ್ಯ, ಮಕ್ಕಳ ಮನಸ್ಸು, ಮಕ್ಕಳ ಮೊಬೈಲ್ ಬಳಕೆ ಎಷ್ಟು, ಹೇಗೆ, ಏನೆಲ್ಲ ವಿಷಯಗಳನ್ನ ಪ್ರತಿ ರವಿವಾರ ಇದೇ ವ್ಯಾಳ್ಯದೊಳಗ ತಜ್ಞರು, ಪರಿಣಿತರು ನಿಮಗೆ ಹೇಳ್ತಾರೆ. ಅರಳಲ್ಲಿ ಬೆಳಕಿನ ನಾಳೆ ಮಕ್ಕಳ ಸಮಗ್ರ ಅಭಿವೃದ್ಧಿಯ ಈ ಸಾಪ್ತಾಹಿಕ ಸರಣಿಯನ್ನ ಉತ್ಸಾಹದಿಂದ ಪ್ರಾಯೋಜಿಸುತ್ತಿರುವವರು ಚಿಲ್ಡ್ರನ್ ಅಕಾಡೆಮಿ ಧಾರವಾಡ. ಇವರೊಂದಿಗೆ ಆರ್ಥಿಕವಾಗಿ ಸಹಕರಿಸಿದವರು ಮೆನಿಡಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರು. ಚಿಲ್ಡ್ರನ್ ಅಕಾಡೆಮಿ ಧಾರವಾಡ ಇದು ಈ ವರ್ಷ ತನ್ನ 25ನೇ ಹುಟ್ಟು ಹಬ್ಬ ಆಚರಿಸಿಕೊಳ್ಳಿಗತ್ತದ. ಚಿಲ್ಡ್ರನ್ ಅಕಾಡೆಮಿ ಧಾರವಾಡ ಇದರ ಸಂಸ್ಥಾಪಕ, ಮೂಲ ರೂವಾರಿ, ಅಧ್ಯಕ್ಷರಾಗಿರುವ ಮಕ್ಕಳ ಹಿರಿಯ ತಜ್ಞರಾದ ಧಾರವಾಡದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಕಳೆದ 25 ವರ್ಷಗಳಿಂದ ಮಕ್ಕಳ ಏನೆಲ್ಲ ಅಭಿವೃದ್ಧಿಯೊಂದಿಗೆ ಪಾಲಕರನ್ನ, ಮಕ್ಕಳನ್ನ ತಲುಪುವ ಉದಾತ್ತ ಉದ್ದೇಶ ಇವರದು. ಆ ಉದ್ದೇಶದಿಂದಲೇ ಇವರು ಆಯ್ಕೆ ಮಾಡಿಕೊಂಡಿದ್ದು ಧಾರವಾಡ ಆಕಾಶವಾಣಿಯನ್ನ. ಇವರು ರೇಡಿಯೋ ಕೇಳುಗರು, ಮಕ್ಕಳ ಕಾರ್ಯಕ್ರಮಗಳನ್ನ ರೇಡಿಯೋದೊಳಗ ವಿಷಯ ತಜ್ಞರಾಗಿ ಭಾಗವಹಿಸಿದವರು ಹಾಗೂ ಸಂಪನ್ಮೂಲ ವ್ಯಕ್ತಿ. ಅರಳಲ್ಲಿ ಬೆಳಕಿನ ನಾಳೆ ಈ ಪ್ರಾರಂಭಿಕ ಗೀತೆಯನ್ನು ರಚಿಸಿದವರು ಡಾಕ್ಟರ್ ಆನಂದ್ ಪಾಟೀಲ್ ಅವರು, ಸಂಯೋಜಿಸಿ ಹಾಡಿದವರು ಸಂಗೀತ ಸಂಯೋಜಕರಾದ ಜಗದೀಶ್ ಮಳಗಿ ತಂಡದವರು. ಕೇಳುಗರೆ, ಕಾರ್ಯಕ್ರಮವನ್ನ ಪ್ರತಿ ವಾರ ಕೇಳಿ ಕಾರ್ಯಕ್ರಮದ ನಂತರ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ವಿಜೇತ ಕೇಳುಗರಿಗೆ ಬಹುಮಾನವನ್ನು ಸಹ ಕೊಡ್ಲಾಗ್ತದೆ. ಬನ್ನಿ, ನಮ್ಮ ಇವತ್ತಿನ ಮೊದಲ ಕಾರ್ಯಕ್ರಮದೊಳಗ ಮಕ್ಕಳ ತಜ್ಞರಾದ ಹಾಗೂ ಮಕ್ಕಳ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಸರಣಿಯ ಸಹ ಪ್ರಾಯೋಜಕತ್ವ ವಹಿಸಿದ ಮೆನಿಡಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಶ್ರೀ ಗುರುರಾಜ್ ಪೊಲೀಸ್ ಪಾಟೀಲ್ ಅವರು ಸಹ ಇದ್ದಾರೆ. ನಿಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಚಿಲ್ಡ್ರನ್ ಅಕಾಡೆಮಿ ಕಳೆದ 25 ವರ್ಷಗಳಿಂದ ಸರ್ಕಾರದಿಂದ ಯಾವುದೇ ಏನೂ ಅನುದಾನ ಪಡೆಯದೇನೆ ಕಾರ್ಯ ಮಾಡ್ಲಿಕ್ಕತ್ತದ. ನೀವು ಇದರ ಸಂಸ್ಥಾಪಕರು, ಇದನ್ನ ಪ್ರಾರಂಭ ಮಾಡಿದವರು. ಈ ವಿಚಾರ ತಮಗೆ ಹೆಂಗ್ ಬಂತು? ಇದು 11ನೇ ಡಿಸೆಂಬರ್ 2000 ಪ್ರಾರಂಭ ಆಯಿತು. ಅದನ್ನು ಆಗಿನ ಕರ್ನಾಟಕದ ರಾಜ್ಯಪಾಲರಾದ ಘನವೆತ್ತ ಶ್ರೀಮತಿ VS ರಮಾದೇವಿಯರು ಉದ್ಘಾಟಿಸಿ ಚಾಲನೆ ನೀಡಿದರು. ಅನೇಕ ಸಂಘ ಸಂಸ್ಥೆಗಳಿವೆ. ಕೇವಲ ಮಕ್ಕಳ ಸಲುವಾಗಿ ಮಾಡುವ ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಬಹಳ ಕಡಿಮೆ. ಅದರಿಂದ ನನಗೇನು ಅನಿಸ್ತು, ಬೇರೆ ಬೇರೆ ತರಹದ ಜನ ಯಾರ್ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವನ್ನೆಲ್ಲ ಕೂಡ್ಕೊಂಡು ಒಂದು ಅಕಾಡೆಮಿಯನ್ನು ಯಾಕೆ ಪ್ರಾರಂಭ ಮಾಡೋದು. ಅದರಿಂದ ನಾವು ಎಲ್ಲರೂ ಕೂಡಿ ಈ ಅಕಾಡೆಮಿಯನ್ನು 2000 ಇಸವಿಯಲ್ಲಿ ಪ್ರಾರಂಭ ಮಾಡಿದ್ವಿ. 2000ರಿಂದ ಪ್ರಾರಂಭ ಮಾಡಿದ ಈ ಚಿಲ್ಡ್ರನ್ ಅಕಾಡೆಮಿ ಹೆಂಗ ಇವತ್ತಿನವರೆಗೂ
ಮಟ್ಟದವರೆಗೂ ಬೆಳೆದ್ ಬಂತು ಅಂತೀರಿ ಡಾಕ್ಟ್ರೆ? ಇದು ಮುಖ್ಯವಾಗಿ ಇದರ ಧ್ಯೇಯ ಉದ್ದೇಶ ನಾವು ಅರ್ಥ ಮಾಡ್ಕೋಬೇಕು. ನಾವು ಯಾವ ಉದ್ದೇಶದಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅಂತ. ಮೊದಲನೇದಾಗಿ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸುವುದು, ಮಕ್ಕಳಲ್ಲಿ ಅಡಗಿದ ಸೂಕ್ತ ಪ್ರತಿಭೆಯನ್ನು ಹೊರಗೆ ತೆಗೆಯುವುದು, ಮಕ್ಕಳನ್ನು ಕನಸುಗಾರನಾಗಿ ಮಾಡುವುದು, ಒಳ್ಳೆಯ ನಡತೆ ವ್ಯಕ್ತಿತ್ವ ಅಭಿವೃದ್ಧಿ ಮಾಡುವುದು, ಮಕ್ಕಳಲ್ಲಿ ಕೇವಲ ಅಭ್ಯಾಸವನ್ನು ಮಾಡದೆ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು, ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದು. ಇದು ನಮ್ಮ ಮಕ್ಕಳ ಅಕಾಡೆಮಿಯ ಉದ್ದೇಶ. 25 ವರ್ಷಗಳಿಂದ ನೀವು ಈ ಕಾರ್ಯವನ್ನ ಮಾಡ್ಕೊಳ್ ಬಂದಿರಿ. ಅದರೊಳಗೆ ವಿಶೇಷವಾಗಿರುವಂತ ಕಾರ್ಯಗಳು ಮಾಡಿರುವಂತದ್ದು ಸರ್? ಇದರಲ್ಲಿ ಅನೇಕ ಕಾರ್ಯಗಳನ್ನು ರೆಗ್ಯುಲರ್ ಮಾಡ್ತಾ ಇದ್ದೇವೆ. ಕೆಲವನ್ನು ಹೇಳಬಯಸ್ತೇನೆ ನಾನು. ಹಿರಿಯರೊಂದಿಗೆ ಕಿರಿಯರು, ಅಂದ್ರೆ ಯಾರ್ಯಾರು ಸಕ್ಸಸ್ಫುಲ್ ಇರ್ತಾರೆ, ಯಾರು ಒಂದು ಗಣ್ಯರಿರ್ತಾರೆ, ಅವ್ರು ಕೂಡ ಮಕ್ಕಳು ಸಂವಾದ ಮಾಡಬೇಕು. ಪೂರ್ವ ಪ್ರಾಥಮಿಕ ಮಕ್ಕಳ ಸಲುವಾಗಿ ಪ್ರೀ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಯಾರು ಮುಟ್ಟುವುದಿಲ್ಲ, ಹೈಸ್ಕೂಲ್ ಮಾಡ್ತಾರೆ, ಅವ್ರ ಸಲುವಾಗಿ ಮಾಡೋದು. ತ್ರಿಭಾಷಾ ಗೋಷ್ಠಿ ರಸಪ್ರಶ್ನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಆರೋಗ್ಯ, ನೈರ್ಮಲ್ಯ, ಪೌಷ್ಟಿಕಾಂಶ ಹಾಗೂ ಸಾಮಾನ್ಯ ಜ್ಞಾನ, ಇದರ ಬಗ್ಗೆ. ಪಾಲಕತ್ವದ ಬಗ್ಗೆ ಕಾರ್ಯಾಗಾರ, ಯಾಕಂದ್ರೆ ಪಾಲಕತ್ವ ಹೇಗೆ ಒಳ್ಳೆಯ ಪಾಲಕರಾಗಬೇಕಂತ ಎಲ್ಲಿ ಇರುವುದಿಲ್ಲ, ಪಾಲಕತ್ವದ ಬಗ್ಗೆ ಕಾರ್ಯಾಗಾರ ಮಾಡಿದ್ದೇವೆ. ಅದೇ ರೀತಿ ಒಳ್ಳೆಯ ಶಿಕ್ಷಕರಾಗ್ರಿ, ಒಳ್ಳೆಯ ಶಿಕ್ಷಕಿಯರಾಗ್ರಿ, ಇದರ ಬಗ್ಗೆಯೂ ನಾವು ಕಾರ್ಯಾಗಾರ ಮಾಡಿದ್ದೇವೆ. ಪರೀಕ್ಷೆಗೆ ಸಿದ್ಧರಾಗಿ, ಯಾಕೆ ಎಕ್ಸಾಮಿನೇಷನ್ ಟೈಮ್ನಲ್ಲಿ ತೊಂದರೆ ಆಗ್ತದೆ, ಅದಕ್ಕೆ ಪರೀಕ್ಷೆಗೆ ಸಿದ್ಧರಾಗಿ ಅಂತ ಮಾಡಿದ್ದೇವೆ. ಮಕ್ಕಳಲ್ಲಿ ಆತ್ಮಹತ್ಯೆ, ಅದ್ರ ಬಗ್ಗೆ ಕಾರ್ಯಾಗಾರ ಮಾಡಿದ್ದೇವೆ. ಅಜ್ಜ ಅಜ್ಜಿ ಮೊಮ್ಮಕ್ಕಳು, ಇದರ ಬಗ್ಗೆಯೂ ನಾವು ಮಾಡಿದ್ದೇವೆ. ಇವರೆಲ್ಲರನ್ನು ಸೇರಿಸಿ ಅಜ್ಜನೂ ಇದ್ರು, ಅಜ್ಜಿನೂ ಇದ್ರು, ಮೊಮ್ಮಕ್ಕಳು. ಇವರಿಗೆ ಅಜ್ಜ ಹೇಗಿರ್ಬೇಕು, ಅಜ್ಜಿ ಹೇಗಿರ್ಬೇಕು, ಅವ್ರು ಹೇಗೆ ನೋಡ್ಕೋಬೇಕು, ಇದ್ರ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಶಾಲಾ ಮಕ್ಕಳ ಆರೋಗ್ಯ ತಪಾಸಣೆ ಮಾಡಿದ್ದೇವೆ, ದಂತ ತಪಾಸಣೆ ಮಾಡಿದ್ದೇವೆ. 2-3 ವರ್ಷದ ಹಿಂದೆ ಹೇಳಬೇಕಂತಂದ್ರೆ 10,000 ಮಕ್ಕಳ ದಂತ ತಪಾಸಣೆ ನಮ್ಮ ಮಕ್ಕಳ ಅಕಾಡೆಮಿ ಮಾಡಿದ್ದೀವಿ. ಏಡ್ಸ್ ಜಾಗೃತಿ ಮೂಡಿಸಿ ಚಿತ್ರಕಲಾ ಸ್ಪರ್ಧೆಯನ್ನು ಮಾಡಿದ್ದೀವಿ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೇವೆ. ಉತ್ತಮ ಶಿಕ್ಷಕರನ್ನು ಗುರುತಿಸಿ ಶಿಕ್ಷಣ ಶ್ರೀ, ಶಿಕ್ಷಣ ಪ್ರಭೆ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಕಾರ್ಯಕ್ರಮಗಳನ್ನ ನೀವು ಕಳೆದ 25 ವರ್ಷದಿಂದ ಮಾಡ್ಕೊಳ್ತಾ ಬಂದಿರಿ ಡಾಕ್ಟರ್ ರಾಜನ್ ಅವ್ರ. ಇಂಥದೊಂದು ಕಾರ್ಯಕ್ರಮ ನನಗೆ ಭಾರಿ ಖುಷಿ ಅನಿಸ್ತು, ನನಗೆ ಮಾಡಿದ್ದಕ್ಕೆ ಸಾರ್ಥಕ ಅನಿಸ್ತು ಅನ್ನುವಂಥದ್ದು ಯಾವ್ದು ಅನಿಸ್ತು ತಮ್ಮ? ಮಗು ನೀ ನಗು ನನಗೆ ಹಿಡಿಸಿದ್ದು. ಮಗು ನೀ ನಗು ಇದು ನಮ್ಮ ಅಕಾಡೆಮಿಯ ಅತ್ಯಂತ ಉತ್ತಮವಾದ ಹೆಸರಾಂತ ಕಾರ್ಯಕ್ರಮ ಅಂತ ನಾನು ಹೇಳಬಯಸ್ತೇನೆ. ಧಾರವಾಡದಲ್ಲಿ ಅತಿ ತೀವ್ರ ಅಪೌಷ್ಟಿಕ ಮಕ್ಕಳನ್ನು ನಾವು ದತ್ತಿಗೆ ತೆಗೆದುಕೊಂಡು 6 ತಿಂಗಳು ಎಲ್ಲರನ್ನೂ ಆರೋಗ್ಯವಂತರಾಗಿ ಮಾಡಲು ಆಗಿನ DC ಇದ್ರು, ಅದು ಸಮೀರ್ ಶುಕ್ಲಾ ಅವರು ನಮಗೆ ಹೇಳಿದರು, ಇಷ್ಟು ಗೌರ್ಮೆಂಟ್ ರೊಕ್ಕ ಹಾಕ್ತದೆ, ಅದೇ ಇವ್ರು ಪೌಷ್ಟಿಕ ಆಹಾರದಿಂದ ತಗೊಳ್ಳೋದಿಲ್ಲ, ಹಾಗೂ ಅವರು ಯಾರು ಮಾಲ್ನರಿಸಿರ್ತಾರೆ, ಮಾಲ್ನರಿಸರೇ ಯಾಕೆ ಉಳಿತಾರೆ. ಆವಾಗ ನನಗೆ 6 ತಿಂಗಳ ಟೈಮ್ ಕೊಟ್ರಿ, ನಮ್ಮ ಮಕ್ಕಳ ಅಕಾಡೆಮಿಯಿಂದ ಮಾಡಿ ತೋರಿಸ್ತೀನಿ ಅಂತ. ನಮ್ಮ ಮಕ್ಕಳ ಅಕಾಡೆಮಿಯಿಂದ ನಾವೇ ಲಡ್ಡು ಮಾಡೋದು, ನಾವೇ ಪ್ರೋಟೀನ್ ಮಾಡೋದು, ನಾವು ಇದು ಮಾಡೋದು ಅಷ್ಟೇ ಅಲ್ಲ, ನಾವೆಲ್ಲರೂ ಈ ಸ್ಲಮ್ಸ್ಗಳಿಗೆ ಹೋಗಿದ್ದೇವೆ. ಅವ್ರು ಏನು ಊಟ ಮಾಡ್ತಾರೆ, ಏನಿಲ್ಲ, ಅದು ನೋಡಿಕೊಂಡು ಅವ್ರನ್ನ ಕೂಡ ಮಾತಾಡಿ ಅಜ್ಜಿ ಅವಗಳಿಗೆ ಅವ್ರ ಮನೆಯಲ್ಲಿದ್ದ ಆಹಾರದಿಂದ ಹೇಗೆ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯದ. ಹೀಗಾಗಿ ಕೊಳಚೆ ಪ್ರದೇಶಗಳಿಗೆ ಭೇಟಿ ಕೊಟ್ಟಾಗ ಮಕ್ಕಳು ಯಾವ ತರದಿಂದ ಆಹಾರ ಸಿಗ್ತದೆ, ಲಾಪ್ ಸೈಡೆಡ್ ಫೈನಾನ್ಷಿಯಲ್ ಪಾಲಿಸಿ ಅಂತ. ಮಕ್ಕಳಿಗೆ ಐಸ್ ಕ್ರೀಮ್ ತಂದು ಕೊಡ್ತಾ ಇಲ್ಲ, ಊಟದ ಇದನ್ನು ಕೊಡೋದಿಲ್ಲ, ಒಳ್ಳೆ ಪ್ರೋಟೀನ್ ಕೊಡೋದಿಲ್ಲ. ಇವನ್ನೆಲ್ಲ ನಾವು ನೋಡಿದ್ವಿ. ಹಾಗೂ ಈ ಹಣ ಏನು ಬರ್ತದೆ, ಅವನು ತಂದೆ ಏನಿರ್ತಾನೆ ಅವನೇ ಖರ್ಚು ಮಾಡಿಬಿಡ್ತಾನೆ, ಹೊರತಾಗಿ ಮಕ್ಕಳಿಗೆ ಏನು ಕೊಡೋದಿಲ್ಲ. ಇದನ್ನ ನಾವು ನೋಡಿದ್ವಿ. ಇದನ್ನು ನೋಡಿಕೊಂಡು ಈ ಅವರ ಒಂದು ವಿಚಾರಧಾರೆಯನ್ನು ಚೇಂಜ್ ಮಾಡಿದ್ವಿ. ಈ ಇದ್ದ ಆಹಾರವನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ತಿಳ್ಕೊಂಡು ಹೇಳಿದ್ದೇವೆ. ಪ್ರೋಟೀನ್ ಯುಕ್ತ ಉಂಡಿ, ರಕ್ತವನ್ನು ಹೆಚ್ಚಿಸಲು ಐರನ್, ಪ್ರೋಟೀನು, ಟಾನಿಕ್, ವಿಟಮಿನ್ಗಳನ್ನು ಕೊಟ್ಟಿದ್ವಿ. ಯಾವ ಮಕ್ಕಳನ್ನ ಜೋಲು ಮುಖದಿಂದ ನೋಡಿದ್ದೀವಿ, ಅವರು ಇದರಲ್ಲಿ ಏನೋ ಶಕ್ತಿನೇ ಇಲ್ಲ ಅಂತಾರೆ. ಶಕ್ತಿ ಇದ್ದ ಮಕ್ಕಳನ್ನ 6 ತಿಂಗಳ ಕೊನೆಯಲ್ಲಿ ಅವರು ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ಮಂದ ಹಾಸವನ್ನು ನೋಡ್ಲಿಕ್ಕೆ ಸಾಧ್ಯ. ಮಕ್ಕಳ ತೂಕ ಹೆಚ್ಚಿಗೆ ಆಯಿತು, ತಂದೆ ತಾಯಿಯಲ್ಲಿ ಒಂದು ಹುಮ್ಮಸ ಬಂತು. ಈ ಏನು ಪಾಲಕರಲ್ಲಿ ಖುಷಿ ನಾವು ನೋಡಿದ್ವಿ. ಈ ಕಾರ್ಯಕ್ರಮ ಅತಿ ಉತ್ತಮವಾದ ಕಾರ್ಯಕ್ರಮ ನಾನು ಹೇಳಬಯಸ್ತೇನೆ. ಇದನ್ನ ನೋಡಿ ಧಾರವಾಡದ ಆಗಿನ DC ಅವರು ಇದನ್ನು ಇಡೀ ಧಾರವಾಡ ಜಿಲ್ಲಾ ತುಂಬಾ ಇದನ್ನ ಪಸರಿಸಿದ್ರು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇಂದನೂ ಜನನ ಕಳಿಸಿ ಇದು ನಾವು ಹೇಗೆ ಮಾಡಿದ್ದೇವೆ ಅಂತ ಅದನ್ನ ನೋಡ್ಲಿಕ್ಕೂ ಜನ ಕಳಿಸಿದ್ರು. ಇದರ ಒಂದು ರಿಪೋರ್ಟ್ ನಾವು ಗೌರ್ಮೆಂಟ್ಗೂ ಕಳಿಸಿದ್ವಿ. ಇಷ್ಟೊಂದು ಕಾರ್ಯ ಮಾಡುವಾಗ ನಿಮ್ಮ ಹಿಂದೆ ಒಂದು ತಂಡ ಇರಲೇಬೇಕು. ಹೌದು. ಆ ತಂಡ ವಿವಿಧ ರಂಗದಿಂದ ಆಯ್ಕೆ ಆದವರು, ಅವರನ್ನ ತಗೊಂಡು ನೀವು ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ಕೊಳ್ತಾ ಇರ್ತೀರಿ. ಆ ತಂಡ ನಿಮ್ಮ ಹಿಂದೆ ಎಷ್ಟು ಬಲಿಷ್ಠವಾಗ್ಯದ ಅಂತೀರಿ ಡಾಕ್ಟರ್? ಯಾರಿಗೆ ಮಕ್ಕಳ ಬಗ್ಗೆ ಕಾಳಜಿ ಇದೆಯೋ, ಮಕ್ಕಳಲ್ಲಿ ಗುಣಾತ್ಮಕ ಹಾಗೂ ಧನಾತ್ಮಕಕ್ಕೆ ಬೆಳೆಸುವ ಯೋಜನೆಗಳಿಗೆ ಸಹಯೋಗ ಇದೆಯೋ ಅಂಥವ್ರನ್ನ ಮಾತ್ರ ನಾವು ಆಯ್ಕೆ ಮಾಡಿದ್ದೇವೆ. ಈ ಜನ ವಿವಿಧ ಕ್ಷೇತ್ರಗಳಲ್ಲಿ ಹೆಸರು ಮಾಡಿಕೊಂಡ ಜನ. ಆದ್ದರಿಂದ ನಮಗೆ ಎಜುಕೇಷನ್ ಆಯಿತು, ನ್ಯೂಟ್ರಿಷನ್ ಆಯಿತು, ಅಥವಾ ಯಾವುದೇ ಇರಲಿ, ಎಲ್ಲ ಇದರಲ್ಲಿ ನಮ್ಮ ಜನ ಇದ್ದಾರೆ. ಅವ್ರನ್ನೆಲ್ಲ ಕಟ್ಟಿಕೊಂಡು ಕೆಲಸ ಮಾಡಿದ್ದು ಒಬ್ಬರೇ ಮಾಡಿದ್ದಲ್ಲ. ಈ ನಾವೆಲ್ಲರೂ ಕೂಡಿ ಕೆಲಸ ಮಾಡಿದ್ದೇವೆ. ಇದರಿಂದ ನಮಗೆ ಎಲ್ಲರಿಗೂ ಖುಷಿ ಸಿಕ್ಕಿದೆ. ಪ್ರತಿಯೊಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣ್ಯರಿರೋದ್ರಿಂದ ಆ ಕ್ಷೇತ್ರದಲ್ಲಿ ಅವರು ತಮ್ಮ ಕೆಲಸಗಳನ್ನು ಮಾಡಿದ್ದಾರೆ. ಬಹಳ ಸಂತೋಷದ ಸಂಗತಿ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ಕಳೆದ 25 ವರ್ಷಗಳಿಂದ ಈ ಚಿಲ್ಡ್ರನ್ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ
ಸರ್ವಾಂಗೀಣ ಅಭಿವೃದ್ಧಿ ಅಂತ ಏನ್ ಹೇಳ್ತೀವಿ ಅವುಗಳ ಬಗ್ಗೆ ನೀವು ವಿವಿಧ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ. ಈ 25ನೇ ವರ್ಷಕ್ಕೆ ಏನಾದ್ರೂ ನೀವು ವಿಶೇಷವಾದ ಕಾರ್ಯಕ್ರಮಗಳೇನಾದ್ರೂ ಮಾಡ್ಕೊಂಡಿರಿ? ಸಾಕಷ್ಟು ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಆಕಾಶವಾಣಿಯಿಂದ ಇದೇನು ನಾವು ಮಾಡ್ತಾ ಇದ್ದೇವೆ ಸರಣಿ ಕಾರ್ಯಕ್ರಮ, ಇದು ಮುಖ್ಯವಾಗಿದ್ದು. ಇದರಲ್ಲಿ 25 ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಇದು ವಿವಿಧ ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿದ ಜನರಿಗೆ, ಶಿಕ್ಷಕರಿಗೆ, ಪಾಲಕರಿಗೆ ಹಾಗೂ ಮಕ್ಕಳಿಗೆ ಸಂದೇಶವನ್ನು ಕೊಡುವಂತ ಇದು ಒಂದು ಕಾರ್ಯಕ್ರಮ. ಇದೇ ರೀತಿಯಲ್ಲಿ ವಿವಿಧ ತರಹದ ಮಕ್ಕಳ ಬಗ್ಗೆ, ಪಾಲಕರ ಬಗ್ಗೆ, ಶಾಲಾ ಶಿಕ್ಷಕರಿಗೆ ಬೇಕಾದ ಅನೇಕ ಉತ್ತಮ ಸಲಹೆ ಹಾಗೂ ಮಾರ್ಗದರ್ಶನ ಕೊಡುವ 25 ಕಿರು ಪುಸ್ತಕಗಳು ಇವನ್ನು ಹೊರತರಲಿದ್ದೇವೆ. ಇದರಲ್ಲಿ ಹೆಸರಾಂತ ವ್ಯಕ್ತಿಗಳು ಹಾಗೂ ತಜ್ಞರು ಈ ವಿಷಯಗಳನ್ನು ಮಂಡಿಸಲಿದ್ದಾರೆ. 25,000 ಮಕ್ಕಳ ಆರೋಗ್ಯ ತಪಾಸಣೆ, ದಂತ ತಪಾಸಣೆ ಹಾಗೂ ಪೌಷ್ಟಿಕ ಬಗ್ಗೆ ತಿಳುವಳಿಕೆ ಇದನ್ನು ಕೊಡುವ ಇಚ್ಛೆ ನಮ್ದಿದೆ. ಅತಿ ಮುಖ್ಯವಾದ ಕಾರ್ಯಕ್ರಮ ಅಂದರೆ ಮೂಗದ್ ಗ್ರಾಮ ಬಳಿ ಇರುವ ಮಡಿಕಿಕೊಪ್ಪ ಗ್ರಾಮ. ಈ ಗ್ರಾಮವನ್ನು ದತ್ತು ತೆಗೆದುಕೊಳ್ತಾ ಇದ್ದೇವೆ. ಈ ಗ್ರಾಮದ ವಿಶೇಷ ಅಂದರೆ ಅಲ್ಲಿ ಕೇವಲ 14 ಸಣ್ಣ ಮನೆಗಳಿವೆ. ಒಂದಕ್ಕೂ ಬಾಗಿಲು ಇಲ್ಲ, ಒಂದಕ್ಕೂ ಕಿಟಕಿ ಇಲ್ಲ. ಇಲ್ಲಿ ಜನವಸತಿ 97, ಸುಮಾರು 200 ಜಾನುವಾರುಗಳು ಇದೆ. ಒಂದೇ ಕೋಣೆಯಲ್ಲಿ 5 ತರಗತಿಯನ್ನು ನಡೆಸ್ತಾ ಇದ್ದಾರೆ. 12 ಜನ ಮಕ್ಕಳು ಓದ್ತಾರೆ. ಸ್ಕೂಲ್ ಇದೆ, ಒಂದೇ ಕೋಣೆ. ಈ ಗ್ರಾಮವನ್ನು ನಾವು ಮಾದರಿ ಗ್ರಾಮವಾಗಿ ಮಾಡುವ, ಸರ್ವತೋಮುಖ ಬೆಳವಣಿಗೆ ಮಾಡುವ ಹಾಗೂ ಅಭಿವೃದ್ಧಿ ಮಾಡುವ ಪ್ರಯತ್ನ ನಮ್ಮದಾಗಿದೆ. ಎಲ್ಲೇ ಮನೆಗಳು ಸೋರ್ತವೆ, ಎಲ್ಲಿಯೂ ಸೋರದಾರ್ದಂಗೆ, ಮನೆಗಳಿಗೆ ಕಿಟಕಿ ಇಲ್ಲ, ಮನೆಗಳಿಗೆ ಬಾಗಿಲಿಲ್ಲ, ಅವನ್ನೆಲ್ಲ ಮಾಡಿ ವಿದ್ಯುತ್ ಶಕ್ತಿ ಹಾಗೂ ನೀರಿನ ತೊಂದರೆಗಳನ್ನು ನೀಗಿಸಲು ನಾವು ವಿಚಾರ ಮಾಡ್ತಾ ಇದ್ದೇವೆ. ಇಂಡಿಯನ್ ಐಡಲ್ ಮಾಡ್ತಾರೆ, ಹಾಗೆ ಧಾರವಾಡ ಐಡಲ್ ಅಂತ ನಾವು ಮಾಡುವ ಇಚ್ಛೆ ನಮ್ಮದಾಗಿದೆ. ಮಕ್ಕಳಿಗೆ ಉತ್ತೇಜನವನ್ನು ಕೊಟ್ಟು ಅವರು ಉತ್ತಮ ಹಾಡುಗಾರಿಕೆ ಪ್ರದರ್ಶಿಸಿ ಅವರಿಗೆ ಪಾರಿತೋಷಿಕ ನೀಡುವ ಪ್ರಯತ್ನ ನಮ್ಮದಾಗಿದೆ. ಮಕ್ಕಳ ಬೆಳವಣಿಗೆಗೆ ಪೂರಕವಾಗಿ ಗಣನೀಯ ಸಮಾಜ ಸೇವೆ ಮಾಡಿದ 25 ವಿಶೇಷ ಗಣ್ಯರಿಗೆ, ಸಾಧಕರಿಗೆ ಸನ್ಮಾನ ಮಾಡುವ ಇಚ್ಛೆಯಾಗಿದೆ. ಶಾಲೆಗಳಲ್ಲಿ 25 ಮಕ್ಕಳ ಕಥೆಗಳನ್ನು ಹೇಳಿ ಸಂದೇಶ ಸಾರುವ, ಅದೇ ರೀತಿ ಮಕ್ಕಳಿಗೆ ಕಥೆಗಳನ್ನು ಹಣೆಯಲು ಉತ್ತೇಜಿಸುವುದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದನ್ನು ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೇವೆ. ಇನ್ನು ನಿರಂತರವಾಗಿ ಹೊಸ ಕಾರ್ಯಕ್ರಮಗಳನ್ನ ಮಾಡುವಂತ ಯೋಜನೆ. ಗುರುರಾಜ್ ಪೊಲೀಸ್ ಪಾಟೀಲ್ ಅವರೇ, ನೀವು ಮೆದಿನಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾಗಿರಿ. ಚಿಲ್ಡ್ರನ್ ಅಕಾಡೆಮಿಗೆ ಕೈ ಜೋಡಿಸಬೇಕು ಅಂತ ನಿಮಗೆ ಹೆಂಗ್ ಅನಿಸ್ತು, ಯಾಕೆ ಅನಿಸ್ತು? ಇದಕ್ಕೆ ಒಂದು ಕಾರಣ ಏನಂದ್ರೆ, ಸರ್ ಅದು ಮೇಲೆ ಅಕಾಡೆಮಿಯಾಗಿ ಒಂದು 25 ವರ್ಷ ಆಯ್ತು. ಬಟ್ ನಾನು ಸರ್ ಮೀಟ್ ಮಾಡ್ಲಿಕ್ಕೆ ಒಂದು 20 ವರ್ಷ ಆಯ್ತು ನಾನು. ಸೊ ಅವ್ರ ಜೊತೆ ಒಂದು ಅವಿನಾಭಾವ ಸಂಬಂಧ ಇಷ್ಟ ಆಯ್ತು ಅಂದ್ರೆ ಒಂದು 20 ವರ್ಷದ ಸಂಬಂಧ ಹೇಳಕ್ಕಾಗೋದಿಲ್ಲ ಸರ್ ಅದು. ಸೊ ಇದಕ್ಕೊಂದು ಅವರು ಒಂದು ಕೈ ಜೋಡಿಸ್ಲಿಕ್ಕೆ ಕೇಳಿದ್ರು. ಯಾಕಂದ್ರೆ ಇದೊಂದು ಮಕ್ಕಳೊಂದು ಆರೋಗ್ಯಕ್ಕೆ ಒಂದು ಒಳ್ಳೆ ಒಂದು ಮೆಸೇಜ್ ಇದೆ, ಕೊಡ್ಬೇಕನ್ನತ್ತೀವಿ. ನೀವೇನು ಕಡೆ ಏನಾಗುತ್ತೆ ನಾನು ಕೈ ಜೋಡಿಸ್, ನಾನು ಒಂದು ಆ ಕಡೆ ಈ ಕಡೆ ನೋಡ್ಲೇ ಇರೋದೇ ಸರ್ ಆಗುತ್ತೆ ಅಂತ ಹೇಳಿ ಕೈ ಜೋಡಿಸ್ತೀನಿ. ಇದಕ್ಕೊಂದು ಒಳ್ಳೆ ಒಂದು ಸಂದೇಶ ಕೊಡೋಕೈತಂದ್ರೆ ಒಂದು ಸಮಾಜಕ್ಕೆ ಅಂದ್ರೆ ನಾನು ಹಿಂದೆ ಹೋಗಂಗಿಲ್ಲ ಸರ್. ಇದಕ್ಕೊಂದು ಸಮಾಜಕ್ಕೆ ನಂದು ಒಂದು ಕಡೆಯಿಂದ ಇರಲಿ, ನಮ್ಮ ಕಡೆಯಿಂದ ಒಳ್ಳೇದಾಗಲಿ ಎಲ್ಲ ಮಕ್ಕಳಿಗೆಲ್ಲ. ಒಂದು ಒಳ್ಳೆ ಕಂಪ್ನಿ ಸರ್ ಇದೊಂದು, ಆರೋಗ್ಯಕ್ಕಂತ ರಿಲೇಟೆಡ್ ಪ್ರಾಡಕ್ಟ್ಸ್ ಅದಾವ ನಮ್ಮ. ಸೊ ಅದಕ್ಕಾಗಿ ನಮ್ದು ಒಂದು ಆಗಲಿ ಅಂತ ಹೇಳಿ ಸರ್ ಕೈ ಜೋಡಿಸ್ತಾನೆ. ಬಹಳ ಸಂತೋಷ ಪೊಲೀಸ್ ಪಾಟೀಲ್ ಅವರೇ, ನೀವು ನಿರ್ದೇಶಕರಾಗಿ ಕಂಪನಿ ಒಳಗೆ ಇದ್ದೀರಿ. ಇಂಥದೊಂದು ಸಾಮಾಜಿಕ ಕಾರ್ಯದೊಳಗೆ ಭಾಗವಹಿಸಬೇಕು ಅನ್ನೋ ಒಂದು ಮನಸ್ಸಿನಿಂದ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರು ನಡೆಸ್ತಾ ಇರುವಂತಹ ಈ ಚಿಲ್ಡ್ರನ್ ಅಕಾಡೆಮಿಗೆ ಸಹ ಪ್ರಾಯೋಜಕರಾಗಿ ನೀವು ಸಹ ಇದ್ದೀರಿ. ಡಾಕ್ಟರ್ ರಾಜನ್ ಅವರೇ, ಅರಳಲ್ಲಿ ಬೆಳಕಿನ ನಾಳೆ ಈ ಒಂದು ಸರಣಿಯ ಉಪಯೋಗ ನಮ್ ಕೇಳುಗರು ಹೆಂಗ್ ಉಪಯೋಗ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನದ? ಯಾಕಂದ್ರೆ ನೀವು ಪ್ರಾರಂಭದೊಳಗೆ ಹೇಳಿದ್ರಿ 25ನೇ ವಾರ್ಷಿಕೋತ್ಸವಕ್ಕೆ 25 ರೇಡಿಯೋ ಕಾರ್ಯಕ್ರಮಗಳು ಆಗ್ಬೇಕು ಅನ್ನುವಂಥದ್ದು ಅಂತ. ಇದು ನೋಡಿ, ಈ ಕಾರ್ಯಕ್ರಮದಿಂದ ಪ್ರಯೋಜನ ಯಾರಿಗೆ ಆಗ್ತದೆ ಅಂದ್ರೆ ಮಕ್ಕಳಿಗೆ. ಎರಡನೇದು ಪಾಲಕರಿಗೆ, ಹೇಗೆ ಒಳ್ಳೆಯ ಪಾಲಕರು ಆಗ್ಬೇಕಂತ. ಆದ್ರಿಂದ ಒಳ್ಳೆಯ ಪಾಲಕರು ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಇದರಲ್ಲಿ ನಾವು ತೋರಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಿಕ್ಷಕರು ಹಾಗೂ ಮಕ್ಕಳ ಸಂಬಂಧ ಹೇಗಿರಬೇಕು, ಒಳ್ಳೆಯ ಶಿಕ್ಷಕರು ಹೇಗೆ ಆಗಬಹುದು ಅನ್ನುವ ಕೆಲವು ವಿಷಯಗಳನ್ನು ಇದರಲ್ಲಿ ಮಂಡಿಸ್ತಾ ಇದ್ದೇವೆ. ಆದ್ರಿಂದ ಎಲ್ಲರೂ ಪ್ರತಿ ದಿವಸ ಕೇಳಿದಂಗೆ ಪ್ರತಿಯೊಂದು ಸರಣಿಯ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳು ಬರ್ತವೆ. ಆದ್ರಿಂದ 25 ವಿಷಯಗಳು 25 ಮುಖ್ಯ ಜನರಿಂದ ಬರ್ತಾ ಇದೆ. ಇದನ್ನ ಕೇಳಿ ಆನಂದಿಸಬೇಕು, ಇದರಿಂದ ಲಾಭ ಪಡೆದುಕೊಳ್ಳಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೇನೆ. ಧನ್ಯವಾದಗಳು ಡಾಕ್ಟರ್ ರಾಜನ್ ದೇಶಪಾಂಡೆ ಅವರೇ ಹಾಗೂ ಮೆನಿದಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ನ ನಿರ್ದೇಶಕರಾದ ಗುರುರಾಜ್ ಪೊಲೀಸ್ ಪಾಟೀಲ್ ಅವರೇ, ಮುಂದಿನ ವಾರದಿಂದ ನೀವು ಈ ಕಾರ್ಯಕ್ರಮವನ್ನ ಕೇಳಬಹುದು. ಮತ್ತೊಮ್ಮೆ ನೆನಪಿಸ್ತೀನಿ, ಪ್ರತಿ ಕಾರ್ಯಕ್ರಮಕ್ಕೆ ಕೊನೆಗೆ ಪ್ರಶ್ನೆಯನ್ನ ಕೇಳ್ತೀವಿ. ಆಯ್ಕೆಯಾದ ವಿಜೇತ ಕೇಳುಗರಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ಕೊಡ್ತದೆ. ನೀವು ನಿರಂತರವಾಗಿ ಕೇಳ್ರಿ, ಪ್ರತಿಕ್ರಿಯಿಸ್ರಿ. ಎಷ್ಟೋ ವಿಷಯಗಳನ್ನ ತಕ್ಷಣ ಅಳವಡಿಸಿಕೊಂಡಾಗ ಪರಸ್ಪರರ ಶ್ರಮ ಸಾರ್ಥಕ. ನಮಸ್ಕಾರ, ಭಾಗವಹಿಸಿದ್ದಕ್ಕೆ ನಮಸ್ಕಾರ. ಹೂಗಳೆಲ್ಲ ಅರಳಲೇಬೇಕು, ಸೂಸಿ ಸುಗಂಧವನೆಲ್ಲಡಿಗೆ. ಈ ವಾರದ ಪ್ರಶ್ನೆ: ಚಿಲ್ಡ್ರನ್ ಅಕಾಡೆಮಿ ಧಾರವಾಡ ಸ್ಥಾಪನೆ ಆದದ್ದು ಯಾವಾಗ ಹಾಗೂ ಯಾರಿಂದ ಚಾಲನೆ ನೀಡಲ್ಪಟ್ಟಿತು? ಪ್ರಶ್ನೆ ಇನ್ನೊಮ್ಮೆ: ಚಿಲ್ಡ್ರನ್ ಅಕಾಡೆಮಿ ಧಾರವಾಡ ಸ್ಥಾಪನೆ ಆದದ್ದು ಯಾವಾಗ ಹಾಗೂ ಯಾರಿಂದ ಚಾಲನೆ ನೀಡಲ್ಪಟ್ಟಿತು? ಉತ್ತರದೊಂದಿಗೆ ನಿಮ್ಮ ಹೆಸರು, ವಿಳಾಸವನ್ನು ಈ ವಾಟ್ಸ್ಆಪ್ ಸಂಖ್ಯೆಗೆ ಬರೆದು ಕಳುಹಿಸಿ.
ವಾಟ್ಸ್ಆಪ್ ಸಂಖ್ಯೆ 9481280932. ವಾಟ್ಸ್ಆಪ್ ಸಂಖ್ಯೆ ಇನ್ನೊಮ್ಮೆ 9481280932. ಅರಳಲಿ ಬೆಳಕಿನ ನಾಳೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಹಿರಿಯ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಹಾಗೂ ಮೆನಿಡಾ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ಗುರುರಾಜ್ ಪೊಲೀಸ್ ಪಾಟೀಲ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಸತೀಶ್ ಬಿ ಪರ್ವತಿಕರ್. ಕಾರ್ಯಕ್ರಮ ಸಂಯೋಜನೆ ಹಾಗೂ ನಿರ್ವಹಣೆ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ತಾರೆಗಳೆಲ್ಲ ಮಿನುಗಲೇಬೇಕು ಚದುರುತ್ತ ಮೋಡಗಳ ಬದಿಗೆ, ಕೈಗಳ ನೀಡಿ ಹುಟ್ಟನು ಹಾಕಿ ತಲುಪಲು ಬೆಳಕಿನ ನಾಳೆ. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಅರಳಲಿ ಬೆಳಕಿನ ನಾಳೆ.